students, today let's see about the man command. Man command ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಟು ಡಿಸ್ಪ್ಲೇ ದ ಡಾಕ್ಯುಮೆಂಟೇಶನ್. ಸೊ ಒಂದು ಫುಲ್ ಡಾಕ್ಯುಮೆಂಟ್ನ ಡಿಸ್ಪ್ಲೇ ಮಾಡೋದಕ್ಕೆ ನಾವು ಮ್ಯಾನ್ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ಸೊ ಯಾವುದು ಡಾಕ್ಯುಮೆಂಟೇಶನು, ಯಾವುದೋ ಒಂದು ಕಮ್ಯಾಂಡ್ದು. ಫಾರ್ ಎಕ್ಸಾಂಪಲ್, we need to know more about the WC command. At that time we can use the man command. ಏನಂತ ಕೊಡ್ತೀರಾ? ಫಾರ್ ಎಕ್ಸಾಂಪಲ್ man WC ಅಂತ ಕೊಡಬೇಕು. ಸೊ ಆವಾಗ ಏನಾಗುತ್ತೆ, WC ಕಮಾಂಡ್ ಫುಲ್ ಡಾಕ್ಯುಮೆಂಟೇಶನ್ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಅದಕ್ಕೆ ನಾವು ಮ್ಯಾನ್ ಕಮಾಂಡ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡಿ, ನಾವೇನಂತ ಕೊಟ್ಟಿದ್ದೀವಿ, WC1 ಅಂತ ಇದೆ. ಅಂದ್ರೆ ಇದು ಫಸ್ಟ್ ಪೇಜ್ ಅಂತ. ಇದಿಷ್ಟು ಇನ್ಫಾರ್ಮೇಶನ್ ಫಸ್ಟ್ ಪೇಜ್ ಅಲ್ಲಿ ಇದೆ. ಡಾಕ್ಯುಮೆಂಟೇಶನ್ ಅಂದ್ರೆ ತುಂಬಾ ಪೇಜಸ್ ಇರುತ್ತೆ. ಸೊ ಅದು ಏನ್ ಮಾಡುತ್ತೆ, 1 by 1 ಪೇಜ್ ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ಅದಕ್ಕೆ ಮ್ಯಾನ್ ಕಮಾಂಡ್ ಯಾವಾಗ್ಲೂ ಔಟ್ಪುಟ್ ನ ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ ಅಂದ್ರೆ ಪೇಜರ್ ಪ್ರೋಗ್ರಾಮಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅಂದ್ರೆ ಪೇಜರ್ ಪ್ರೋಗ್ರಾಮ್ ಅವಾಗ 1 by 1 ಒಂದು ಪೇಜ್ ಆದ್ಮೇಲೆ ಇನ್ನೊಂದು ಪೇಜ್ ಆ ತರ ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ಸೊ ಇಲ್ಲಿ ಎರಡು ತರ ಇರುತ್ತೆ ಪೇಜ್ ಡಿಸ್ಪ್ಲೇ ಮಾಡೋದಕ್ಕೆ. ನಾವು ಯಾವ್ದು ಯೂಸ್ ಮಾಡ್ತೀವಿ, ಮೋರ್ ಮತ್ತೆ ಲೆಸ್ ಎರಡನ್ನ ಯೂಸ್ ಮಾಡ್ತೀವಿ. ಓಕೆ, ಮೋರ್ ಯಾವಾಗ ಆಲ್ಮೋಸ್ಟ್ ಎಲ್ಲ ಯುನಿಕ್ಸ್ ಇದರಲ್ಲಿ ಯೂಸ್ ಆಗ್ತಾ, ಅಂದ್ರೆ ಜಾಸ್ತಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ. ಸೊ ಲೆಸ್ ಎಲ್ಲಿ ಯೂಸ್ ಮಾಡ್ತೀವಿ, ಲೈನೆಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಿಮ್ದು VI ಎಡಿಟರ್ ಎಲ್ಲ ಬರುತ್ತೆ, ಅದರಲ್ಲೆಲ್ಲ ನೀವು ಲೆಸ್ ಕಮಾಂಡ್ ನ ಯೂಸ್ ಮಾಡ್ತಾ ಹೋಗ್ತೀರಾ. ಅಂದ್ರೆ ಮ್ಯಾನ್ WC ಲೆಸ್ ಆ ತರ ಕೊಡ್ಬೇಕು. ಅವಾಗ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಒಂದು ಪೇಜ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಬರುತ್ತೆ. ಓಕೆ, ಸೊ ಎರಡು ತರ ಇರುತ್ತೆ ಪೇಜರ್ ಪ್ರೋಗ್ರಾಮ್ ಅಲ್ಲಿ, ಮೋರ್ ಮತ್ತೆ ಲೆಸ್. ಸೊ ನ್ಯಾವಿಗೇಷನ್ ಅಂಡ್ ಸರ್ಚ್, ಹೆಂಗೆ ನ್ಯಾವಿಗೇಷನ್ ಹೆಂಗ್ ಮಾಡ್ತೀರಾ ಅಂತ. ಸೊ ಎರಡು ಯೂಸ್ ಮಾಡ್ತೀರಾ. ಯಾವ್ದ್ಯಾವ್ದು ನ್ಯಾವಿಗೇಷನ್ಗೆ F ಮತ್ತೆ B ಯೂಸ್ ಮಾಡ್ತೀರಾ. ಸೊ ನೀವು F ಯೂಸ್ ಮಾಡಿದ್ರೆ ಒಂದು ಪೇಜ್ ಫಾರ್ವರ್ಡ್ ಡಿಸ್ಪ್ಲೇ ಆಗುತ್ತೆ. ಓಕೆ, ಒಂದು ಪೇಜ್ ಬಿಟ್ಟು ನೆಕ್ಸ್ಟ್ ಪೇಜ್ ಡಿಸ್ಪ್ಲೇ ಆಗುತ್ತೆ. B ನ ಯೂಸ್ ಮಾಡಿದ್ರೆ ಬ್ಯಾಕ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ನೀವು ಈ ಪೇಜ್ ನೀವು ಓದಿದ್ರೆ ನೆಕ್ಸ್ಟ್ ಪೇಜ್ಗೆ ಹೋಗಿರ್ತೀರಿ. ಸೊ ನಿಮಗೆ ಪ್ರೀವಿಯಸ್ ಪೇಜಲ್ಲಿ ಯಾವುದೋ ಇನ್ಫಾರ್ಮೇಶನ್ ಮತ್ತೆ ಬೇಕು, ಅವಾಗ ನೀವು B ಅಂತ ಕೊಟ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಫಾರ್ ದ ಪ್ರೀವಿಯಸ್ ಪೇಜ್. ಓಕೆ, ಸೊ ಬೈ ಚಾನ್ಸ್ ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಯಾವುದೋ ಕಾಬ್ಲರ್ ಅಂತ, ಸೊ ಕಾಬ್ಲರ್ ಅನ್ನೋದನ್ನ ಈ ವರ್ಡ್ನ ನೀವು ಸರ್ಚ್ ಮಾಡಬೇಕು. ಹೆಂಗ್ ಸರ್ಚ್ ಮಾಡ್ತೀರಾ, ಸೊ ಈ ರೀತಿ ಕೊಡ್ಬೇಕು, ಸ್ಲಾಶ್ ಕೊಟ್ಟು ಕಾಬ್ಲರ್ ಕೊಟ್ಟು ಎಂಟರ್ ಕೊಟ್ರೆ ಸೊ ಕಾಬ್ಲರ್ ಯಾವ ಪೇಜಲ್ಲಿ ಇರುತ್ತೋ ಅದು ಆ ಪೇಜ್ ಡಿಸ್ಪ್ಲೇ ಆಗುತ್ತೆ. ಅಂದ್ರೆ ನೀವು ಯಾವುದೋ ಒಂದು ವರ್ಡ್ನ ಪೇಜಲ್ಲಿ ಡಿಸ್ಪ್ಲೇ ನೀವು ಸರ್ಚ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಯೂಸ್ ದ ಸ್ಲಾಶ್ ಸಿಂಬಲ್. ಓಕೆ, ದಿಸ್ ಇಸ್ ದ ನ್ಯಾವಿಗೇಷನ್ ಅಂಡ್ ಸರ್ಚ್. ಓಕೆ, ನೆಕ್ಸ್ಟ್ ಮ್ಯಾನ್ ಕಮಾಂಡ್ ಅಂಡರ್ಸ್ಟ್ಯಾಂಡಿಂಗ್ ದ ಮ್ಯಾನ್ ಡಾಕ್ಯುಮೆಂಟೇಶನ್ ಅಂತ ಅಂತೀವಿ. ಸೊ ಫಾರ್ ಎಕ್ಸಾಂಪಲ್, ನೀವು ಒಂದೇ ಪೇಜಲ್ಲಿ ಇದ್ರೆ ಓಕೆ, ಕಾಬ್ಲರು 4 pages ಅಲ್ಲಿ ಇದೆ ಅಂತ ಅನ್ಕೊಳ್ರಿ. 4 pages ಅಲ್ಲಿ ಇರುತ್ತೆ. ಸೊ ಅವಾಗ ನೀವೇನ್ ಮಾಡ್ತೀರಿ, ಬಟ್ ನಿಮಗೆ ಒಂದು ಕಡೆ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಅವಾಗ ನೀವೇನಂತ ಕೊಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ರೀತಿ ಕೊಡ್ತೀವಿ, ಮ್ಯಾನ್ 4 ಪಾಸ್ವರ್ಡ್. ಸೊ ಅವಾಗ 4 ಏನಿರುತ್ತೆ ಪಾಸ್ವರ್ಡ್ ರಿಲೇಟೆಡ್ 4 pages ಏನಿರುತ್ತೋ ಅಷ್ಟು ಡಿಸ್ಪ್ಲೇ ಆಗುತ್ತೆ. ಓಕೆ, ಸಿಂಗಲ್ ಪೇಜ್ ಬೇಕು ಅಂದ್ರೆ ಜಸ್ಟ್ ಕಮೆಂಟ್ಸ್. 4 ಪಾಸ್ವರ್ಡ್ ಅಂದ್ರೆ ನಿಮಗೆ ನೆಕ್ಸ್ಟ್ 1 by 1 ಎಲ್ಲ ಫುಲ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಎ ಮ್ಯಾನ್ ಪೇಜ್ ಅಂತ ಅಂತೀವಿ. ಸೊ ಏನು ಮ್ಯಾನ್ ಪೇಜ್ ಅಂದ್ರೆ ಏನೇನಿರುತ್ತೆ ಅಂತ. ಓಕೆ, ಸೊ ಫಸ್ಟ್ ನೇಮ್, ಸಿ ಹಿಯರ್ ನೇಮ್, ಸಿನಾಪ್ಸಿಸ್ ಮತ್ತೆ ಡಿಸ್ಕ್ರಿಪ್ಷನ್ ಈಸ್ ದ ಮೇನ್ ಪಾರ್ಟ್ ಆಫ್ ದ ಮ್ಯಾನ್ ಕಮಾಂಡ್. ಸೊ ನೇಮ್ ಅಂದ್ರೆ ಏನು, ಇಟ್ ವಿಲ್ ಟೆಲ್ ಅಬೌಟ್ ದ ಕಮಾಂಡ್. ಸೊ ಸಿ ಹಿಯರ್ WC ಅಂದ್ರೆ ಡಿಸ್ಪ್ಲೇ ಎ ಕೌಂಟ್ ಆಫ್ ಲೈನ್ಸ್, ವರ್ಡ್ಸ್ ಅಂಡ್ ಕ್ಯಾರೆಕ್ಟರ್ಸ್ ಇನ್ ಎ ಫೈಲ್. WC ಏನಕ್ಕೆ ಯೂಸ್ ಮಾಡ್ತೀವಿ, ಅದಕ್ಕೆ ಅಲ್ವಾ ಯೂಸ್ ಮಾಡೋದು. ಮೀನ್ಸ್ ಇಟ್ ವಿಲ್ ಟೆಲ್ ದ ಫಂಕ್ಷನ್ ಆಫ್ ದ ಕಮಾಂಡ್. ಸೊ ಫಸ್ಟ್ ಏನು ನೇಮ್ ಇರುತ್ತೆ. ಸೊ ಸಿನಾಪ್ಸಿಸ್ ಅಲ್ಲಿ ಏನೇನು ಆಪ್ಷನ್ಸ್ ಮತ್ತೆ ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ಬೋದು ಅಂತ ಇರುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ ಇನ್ಫಾರ್ಮೇಶನ್ ಇರುತ್ತೆ. ನಾನು ಇಲ್ಲಿ ಬರ್ದಿಲ್ಲ ಇದು, ಸೊ ನೆಕ್ಸ್ಟ್ ನೋಟ್ಸ್ ಅಲ್ಲಿ ನೀವು ಬರ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನೋಟ್ಸ್ ಕೊಡ್ತೀನಲ್ಲ, ಅವಾಗ ಅದ್ರಲ್ಲಿ ಓದ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಅಂದ್ರೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಇರುತ್ತೆ ಆ ಡಿಸ್ಕ್ರಿಪ್ಷನ್ ಒಳಗಡೆ. ಓಕೆ, ಸೊ ಇಫ್ ಕಮಾಂಡ್ ಈಸ್ ಎನ್ಕ್ಲೋಸ್ಡ್ ವಿತ್ ಎ ರೆಕ್ಟ್ಯಾಂಗ್ಯುಲರ್ ಬ್ರಾಕೆಟ್, ಅಂದ್ರೆ ರೆಕ್ಟ್ಯಾಂಗ್ಯುಲರ್ ಬ್ರಾಕೆಟ್ ಅಲ್ಲಿ ಏನೇನಿರುತ್ತೋ ಅದೆಲ್ಲ ಆಪ್ಷನಲ್ ಅಂತ. ನೀವು ಕೊಟ್ರೆ ಕೊಡ್ಬೋದು, ಬಿಟ್ರೆ ಬಿಡ್ಬೋದು, ಕೊಡ್ಲೇಬೇಕು ಅಂತ ಏನಿಲ್ಲ. ಸೊ ಯಾವ್ಯಾವ ತರ ಆಪ್ಷನ್ಸ್ ಇರುತ್ತೆ ಅಂದ್ರೆ, ಸೊ ಸಿ ಹಿಯರ್
ನೀವು WC ಗೆ -C ಅಂತ ಕೊಡ್ಬೋದು. -C ಅಂತ ಕೊಟ್ರೆ ಇಟ್ ವಿಲ್ ಕೌಂಟ್ ಬೈಟ್ಸ್. ಸೊ ಎಷ್ಟು ಬೈಟ್ಸ್ ಆಫ್ ಇದೆ ಅಲ್ಲಿ ಆ ಫೈಲಲ್ಲಿ ಅಂತ ಬರುತ್ತೆ. ಸೊ -M ಅಂತ ಕೊಟ್ರೆ ಇಟ್ ವಿಲ್ ಕೌಂಟ್ ಓನ್ಲಿ ದ ಕ್ಯಾರೆಕ್ಟರ್ಸ್. ಓಕೆ, ವರ್ಡ್ಸು ಲೈನ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಬಿಟ್ಟು ಬರೀ ಕ್ಯಾರೆಕ್ಟರ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. -L ಅಂತ ಕೊಟ್ರೆ ಇಟ್ ವಿಲ್ ಡಿಸ್ಪ್ಲೇ ಓನ್ಲಿ ದ ಲೈನ್ಸ್. -W ಅಂತ ಕೊಟ್ರೆ ಇಟ್ ವಿಲ್ ಡಿಸ್ಪ್ಲೇ ಓನ್ಲಿ ದ ವರ್ಡ್ಸ್ ಇನ್ ಎ ಫೈಲ್. ಸೊ ಈ ರೀತಿ ಆಪ್ಷನ್ಸ್ ಇರುತ್ತೆ. ನೀವು WS ಜೊತೆಗೆ WC -W ಅಂತ ಕೊಟ್ರೆ ಇಟ್ ವಿಲ್ ಪ್ರಿಂಟ್ ಓನ್ಲಿ ದ ವರ್ಡ್ಸ್. ಓಕೆ, ಆ ರೀತಿ ನೀವು ಆಪ್ಷನ್ಸ್ನ ಕೊಡ್ಬೋದು. ಓಕೆ, ಯೂಸಿಂಗ್ ಮ್ಯಾನ್ ಟು ಅಂಡರ್ಸ್ಟ್ಯಾಂಡ್ ಮ್ಯಾನ್. ಸೊ ಇವಾಗ ನಿಮಗೆ ಮ್ಯಾನ್ ಬಗ್ಗೆನೇ ಗೊತ್ತಾಗಬೇಕು ಅಂದರೆ ಹೆಂಗೆ ಕೊಡ್ತೀರಾ? ಸೊ ಈಗ WC ಗೊತ್ತಾಗಬೇಕು ಅಂದರೆ ಮ್ಯಾನ್ WC ಕೊಟ್ಟರೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು. ಬಟ್ ನಿಮಗೆ ಮ್ಯಾನ್ ಬಗ್ಗೆನೇ ಇನ್ಫಾರ್ಮೇಷನ್ ಬೇಕು ಅಂದರೆ ಏನು ಮಾಡ್ತೀರಾ? ಏನಂತ ಕೊಡ್ತೀರಾ? ಮ್ಯಾನ್ ಅಂತ ಕೊಡ್ತೀರಾ. ಮೀನ್ಸ್ ಇಟ್ ವಿಲ್ ಡಿಸ್ಪ್ಲೇ ದ ಹೋಲ್ ಇನ್ಫಾರ್ಮೇಷನ್ ಅಬೌಟ್ ದ ಮ್ಯಾನ್ ಕಮಾಂಡ್ ಅಂತ. ಓಕೆ, ಸೊ ನೆಕ್ಸ್ಟ್ ಮ್ಯಾನ್ ಜೊತೆ ಏನು ಯೂಸ್ ಮಾಡ್ಬೋದು ಅಂತ. ಫಾರ್ ಎಕ್ಸಾಂಪಲ್ -K ಆಪ್ಷನ್ನ ಯೂಸ್ ಮಾಡ್ತೀವಿ. ಓಕೆ, ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಬಂತು. ಓಕೆ, ಏನ್ರದು ಇವಾಗ ಮ್ಯಾನ್ WC ಅಂತ ಕೊಟ್ರೆ ಏನು ಡೀಟೇಲ್ ಒಂದು ಪೇಜ್ ಅಥವಾ 4 pages ಆಫ್ ಇನ್ಫಾರ್ಮೇಷನ್ ಒಟ್ಟಿಗೆ ಡಿಸ್ಪ್ಲೇ ಆಗುತ್ತೆ. ಬಟ್ ನೀವು -K ಆಪ್ಷನ್ ಯೂಸ್ ಮಾಡಿದ್ರೆ, ಸೊ ಮ್ಯಾನ್ -K WC ಅಂತ ಕೊಟ್ರೆ ಏನ್ ಬರುತ್ತೆ? WC ಇಟ್ ವಿಲ್ ಕೌಂಟ್ ಲೈನ್ಸ್, ವರ್ಡ್ಸ್ ಅಂಡ್ ಕ್ಯಾರೆಕ್ಟರ್. ಅಂದ್ರೆ ಸಿಂಗಲ್ ಲೈನ್ ಆಫ್ ಇನ್ಫಾರ್ಮೇಶನ್ ಬರುತ್ತೆ ಅಷ್ಟೇ. -K ಅಂತ ಕೊಟ್ರೆ ಸಿಂಗಲ್ ಲೈನ್ ಆಫ್ ಇನ್ಫಾರ್ಮೇಶನ್ ಬರುತ್ತೆ, ಡೀಟೇಲ್ ಆಗಿ ಬರಲ್ಲ, ಒನ್ ಲೈನ್ ಡಿಸ್ಕ್ರಿಪ್ಷನ್ ಮಾತ್ರ ಬರುತ್ತೆ. ಸೊ ನೆಕ್ಸ್ಟ್ ನೀವು ಅಪ್ರೋಪಸ್ ಅಂತ ಕೊಡ್ತೀರಾ. ಅಂದ್ರೆ ಅಪ್ರೋಪಸ್ ಅಂತ ಕೊಡ್ತೀರಾ. ಅಪ್ರೋಪಸ್ ಅಂತ ಕೊಟ್ರೆ ಏನು, ಈ ರೀತಿ ಕೊಡ್ಬೋದು ನೀವು. $ಅಪ್ರೋಪಸ್ FTP ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ. ಅಪ್ರೋಪಸ್ ಅಂದ್ರೆ FTP ರಿಲೇಟೆಡ್ ಆಗಿರೋ ಇನ್ ಯಾವ್ಯಾವ ತರ ಬೇರೆ ಫೈಲ್ಸ್ ಇರುತ್ತೋ ಅದೆಲ್ಲ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಂತ ಇದಕ್ಕೆ ಔಟ್ಪುಟ್ ಏನ್ ಬರುತ್ತೆ? FTP, FTPD, FTP ಯೂಸರ್ಸ್. ಸೊ ಈ ರೀತಿ. ಸೊ ಏನು FTP ರಿಲೇಟೆಡ್ ಆಗಿರೋ ಇನ್ಫಾರ್ಮೇಶನ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಯಾವಾಗ ನೀವು ಅಪ್ರೋಪಸ್ ಅಂತ ಯೂಸ್ ಮಾಡಿ ಏನೇ ಒಂದು ವರ್ಡ್ ಕೊಟ್ರೆ ಸೊ ಅದಕ್ಕೆ ರಿಲೇಟೆಡ್ ಆಗಿರೋ ಇನ್ಫಾರ್ಮೇಶನ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಯೂಸ್ ಮಾಡ್ತೀರಾ? ವಾಟ್ ಈಸ್ ಅಂತ ಯೂಸ್ ಮಾಡ್ತೀರಾ. ಸೊ ವಾಟ್ ಈಸ್ ಅಂದ್ರೆ ಏನದು ಅಂತ. ಸೊ ವಾಟ್ ಈಸ್ CP ಅಂತ ಕೊಡ್ತೀರಾ. ಅಂದ್ರೆ CP ಕಮಾಂಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತ. ವಾಟ್ ಇಸ್ ದ ಯೂಸ್ ಆಫ್ CP ಕಮಾಂಡ್? ಸೊ ಏನಂತ ಬರುತ್ತೆ? CP ಕಾಪಿ ಫೈಲ್ಸ್ ಅಂತ ಬರುತ್ತೆ. ಸೊ CP ಕಮಾಂಡ್ ಏನಕ್ಕೆ ಯೂಸ್ ಆಗುತ್ತೆ? ಟು ಕಾಪಿ ದ ಫೈಲ್ಸ್ ಫ್ರಮ್ ಒನ್ ಫೋಲ್ಡರ್ ಟು ಅನದರ್, ಆ ಥರ. ಸೊ ಅವಾಗ ವಾಟ್ ಈಸ್ ನೀವು ಯಾವುದೇ ಕಮಾಂಡ್ ಕೊಟ್ರೆ ಸೊ ಇಟ್ ವಿಲ್ ಡಿಸ್ಪ್ಲೇ ದ ಡಿಸ್ಕ್ರಿಪ್ಷನ್ ಆಫ್ ದ ಒನ್ ಲೈನ್ ಡಿಸ್ಕ್ರಿಪ್ಷನ್ ಆಫ್ ದ ಕಮಾಂಡ್. ಓಕೆ, ಸೊ ದಿಸ್ ಇಸ್ ದ ಯೂಸ್ ಆಫ್ ವಾಟ್ ಈಸ್ ಅಂತ. ಸೊ ನೆಕ್ಸ್ಟ್ ವೆನ್ ಥಿಂಗ್ಸ್ ಗೋ ರಾಂಗ್. When things go wrong. ಸೊ ಅಂದ್ರೆ ಏನಾದ್ರೂ ಎರರ್ ಅಕ್ಕರ್ ಆದಾಗ ನೀವು ಹೆಂಗೆ ಅದನ್ನ ಸಾಲ್ವ್ ಮಾಡ್ಕೋಬೇಕು? ಎಲ್ಲಿ? ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಸೊ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಿಮಗೆಲ್ಲ ಗೊತ್ತಿದೆ. ಬಟ್ ಯುನಿಕ್ಸ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಅಕ್ಕರ್ ಆದ್ರೆ ನೀವು ಅದನ್ನ ಹೆಂಗೆ ರಿಕವರಿ ಮಾಡ್ಕೋಬೇಕು, ಹೆಂಗೆ ಅದನ್ನ ಸಾಲ್ವ್ ಮಾಡ್ಕೋಬೇಕು ಅಂತ. ಸೊ ಫಸ್ಟ್ ಒಂದು ಪ್ರಾಬ್ಲಮ್, ಬ್ಯಾಕ್ ಸ್ಪೇಸ್ ನಾಟ್ ವರ್ಕ್ ಅಂತ. ಬ್ಯಾಕ್ ಸ್ಪೇಸ್ ಡಸಂಟ್ ವರ್ಕ್. ಸೊ ಬ್ಯಾಕ್ ಸ್ಪೇಸ್ ನಿಮಗೆ ವರ್ಕ್ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವೇನ್ ಮಾಡಿದೀರಾ? ಪಾಸ್ವರ್ಡ್ ಅಂತ ಕೊಟ್ಟಿದ್ದೀರಾ, ಪಾಸ್ವರ್ಡ್ ಅಂತ ಕೊಟ್ಬಿಟ್ರಿ. ಬಟ್ ಆಕ್ಚುಲಿ ನಿಮಗೆ ಏನದು ಇಷ್ಟೇ, ಇದನ್ನ ಇಷ್ಟು ಮಾತ್ರ ಟೈಪ್ ಮಾಡ್ಬೇಕು. ದಿಸ್ ಇಸ್ ದ ಕಮಾಂಡ್ PASS
WD ಅನ್ನೋದು ಕಮಾಂಡ್, ಬಟ್ ನೀವು ಮಿಸ್ ಆಗಿ ಪಾಸ್ವರ್ಡ್ ಅಂತ ಟೈಪ್ ಮಾಡಿಬಿಟ್ರಿ, ಬಟ್ ನಿಮಗೆ ಬ್ಯಾಕ್ ಸ್ಪೇಸ್ ವರ್ಕ್ ಆಗ್ತಾ ಇಲ್ಲ. ಅವಾಗ ಏನು ಕೊಡ್ತೀರಿ ನೀವು, ಕಂಟ್ರೋಲ್ H ಅಂತ ಕೊಡ್ತೀರಿ. ಸೊ ಕಂಟ್ರೋಲ್ H ಅಂತ ಕೊಡ್ತೀರಿ. ಸೊ ಈ ಸಿಂಬಲ್ ಕೊಟ್ರೆ ಒಂದೊಂದೇ ಕ್ಯಾರೆಕ್ಟರ್ ಎರೇಸ್ ಆಗ್ತಾ ಬರುತ್ತೆ. ಓಕೆ, ಸೊ ಇದಕ್ಕೆ ನೀವು ಬ್ಯಾಕ್ ಸ್ಪೇಸ್ ವರ್ಕ್ ಆದಾಗ ಕಂಟ್ರೋಲ್ H ನ ಯೂಸ್ ಮಾಡ್ಬೇಕಂದ್ರೆ ಟು ಎರೇಸ್ ದ ಕ್ಯಾರೆಕ್ಟರ್. ಸೊ ಒಂದೇ ಒಂದು ಕ್ಯಾರೆಕ್ಟರ್ನ ಎರೇಸ್ ಮಾಡೋದಕ್ಕೆ ನೀವು ಕಂಟ್ರೋಲ್ H ಅಥವಾ ಡಿಲೀಟ್ ನ ಯೂಸ್ ಮಾಡ್ತೀರಿ. ಸೊ ನಿಮಗೆ ಬ್ಯಾಕ್ ಸ್ಪೇಸ್ ಅಂದ್ರೆ ಕೀಬೋರ್ಡ್ ವರ್ಕ್ ಆಗ್ತಾ ಇಲ್ಲ, ಅವಾಗ ಏನ್ ಮಾಡ್ತೀರಾ, ಬ್ಯಾಕ್ ಸ್ಪೇಸ್ ಕೀ ವರ್ಕ್ ಆಗ್ತಾ ಇಲ್ಲ ಕೀಬೋರ್ಡ್ ಅಲ್ಲಿ, ಅವಾಗ ನೀವು ಕಂಟ್ರೋಲ್ H ನ ಯೂಸ್ ಮಾಡ್ಬೇಕು. ಏನಕ್ಕೆ, ಟು ಎರೇಸ್ ದ ಕ್ಯಾರೆಕ್ಟರ್. ಸೊ ಬೈ ಚಾನ್ಸ್ ನೀವು ಒಂದು ಲೈನ್ ಅಲ್ಲಿ ಫುಲ್ ತುಂಬಾ ಎರರ್ ಆಗ್ಬಿಟ್ಟಿರುತ್ತೆ, ಒಂದು ಲೈನ್ ಫುಲ್ ಎರರ್ ಆಗಿರುತ್ತೆ, ಕಂಟ್ರೋಲ್ H ನ ಯೂಸ್ ಮಾಡ್ತೀವಿ. ಸೊ ನೀವು ಫುಲ್ ಲೈನ್ ನ ಡಿಲೀಟ್ ಮಾಡ್ಬೇಕು. ಅಟ್ ದಟ್ ಟೈಮ್ ಯು ಆರ್ ಯೂಸಿಂಗ್ ದ ಟು ಎರೇಸ್ ಲೈನ್. ಸೊ ನೀವು ಏನ್ ಯೂಸ್ ಮಾಡ್ತೀರಾ, ಕಂಟ್ರೋಲ್ U ಕೀನ ಯೂಸ್ ಮಾಡ್ತೀರಾ. ಅವಾಗ ನೀವು ಒಂದು ಲೈನ್ ಏನ್ ಟೈಪ್ ಮಾಡಿರ್ತೀರೋ ಆ ಲೈನ್ ಫುಲ್ಲು ಎರೇಸ್ ಆಗುತ್ತೆ. ಓಕೆ, ಸಮ್ಟೈಮ್ಸ್ ಇನ್ಯಾವ ಥರ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ಅಂದರೆ, ನೀವು ರನ್ ಮಾಡಿರ್ತೀರಿ ಕಮಾಂಡ್, ಬಟ್ ಅದರ ಔಟ್ಪುಟ್ ಎಷ್ಟೊತ್ತಾದರೂ ಬರೋದೇ ಇಲ್ಲ, ಅಥವಾ ನೀವು ಯಾವುದೋ ಒಂದು VI ಎಡಿಟರಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ತೀರಾ ನೆಕ್ಸ್ಟ್ ಯುನಿಕ್ಸಲ್ಲಿ. ಸೊ ಯು ಆರ್ ನಾಟ್ ಗೆಟಿಂಗ್ ಎ ಔಟ್ಪುಟ್ ಫಾರ್ ಎ ಲಾಂಗ್ ಟೈಮ್. ಸೊ ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಇಂಟ್ರಪ್ಟ್. ನಿಮಗೆ ಸ್ಕ್ರೀನೇ ಬರ್ತಾ ಇಲ್ಲ, ಸುಮ್ಮನೆ ಸ್ಕ್ರಾಲ್ ಆಗ್ತಾನೆ ಇದೆ, ಔಟ್ಪುಟ್ ಬರ್ತಾನೆ ಇರಲ್ಲ. ಸೊ ಅಟ್ ದಟ್ ಟೈಮ್ ಯು ಹ್ಯಾವ್ ಟು ಯೂಸ್ ಕಂಟ್ರೋಲ್ C. ಕಂಟ್ರೋಲ್ C ಏನಕ್ಕೆ, ಟು ಇಂಟರಪ್ಟ್. ಇಂಟರಪ್ಟ್ ಮಾಡೋದಕ್ಕೆ ಯಾವ್ದು ಯೂಸ್ ಮಾಡ್ತೀರಾ, ಕಂಟ್ರೋಲ್ C ನ ಯೂಸ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಈಗ ಒಂದ್ಸತಿ ನಿಮಗೆ ಗೊತ್ತಿದೆ ಕ್ಯಾಟ್ ಅಂದ್ರೆ ಏನು, ಡಿಸ್ಪ್ಲೇ ಮಾಡಕ್ಕೆ. ನಾನು ಆಲ್ರೆಡಿ ಹೇಳಿದೆ, ಕ್ಯಾಟ್ ಕಮಾಂಡ್ ಈಸ್ ಯೂಸ್ ಟು ಡಿಸ್ಪ್ಲೇ ದ ಫೈಲ್ ಕಂಟೆಂಟ್. ಯಾವುದೋ ಒಂದು ಲಿಸ್ಟ್ ಅಂತ ಕೊಡ್ಬೇಕು. ದಿಸ್ ಇಸ್ ದ ವೇ ಆಫ್ ಗಿವಿಂಗ್ ಎಕ್ಸಿಕ್ಯೂಟಿಂಗ್ ಎ ಕ್ಯಾಟ್ ಕಮಾಂಡ್. ಬಟ್ ಕ್ಯಾಟ್ಗೆ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಲೇಬೇಕು. ನೀವೇನ್ ಮಾಡಿರ್ತೀರಿ, ಸಮ್ಟೈಮ್ಸ್ ಟೈಪ್ ಮಾಡೋದು ಮಿಸ್ ಆಗಿ ಜಸ್ಟ್ ಎಂಟರ್ನ ಪ್ರೆಸ್ ಮಾಡಿಬಿಡ್ತೀರಿ. ಸೊ ಕ್ಯಾಟ್ ಅಂತ ಅವಾಗ ನೆಕ್ಸ್ಟ್ ಲೈನಿಗೆ ಬರುತ್ತೆ. ಸೊ ಅವಾಗ ನೀವೇನು ಎಕ್ಸಿಕ್ಯೂಟ್ ಆಗಕ್ಕೆ ಬರಲ್ಲ, ಅಂದರೆ ಡಾಲರ್ ಪ್ರಾಂಪ್ಟ್ ಬರಲ್ಲ. ಆವಾಗ ನೀವೇನು ಯೂಸ್ ಮಾಡ್ತೀರಿ, ಕಂಟ್ರೋಲ್ D ಯೂಸ್ ಮಾಡಿದ್ರೆ ನಿಮಗೆ ಡಾಲರ್ ಪ್ರಾಂಪ್ಟ್ ಮತ್ತೆ ಬರುತ್ತೆ. ಓಕೆ, ಸೊ ಇನ್ ದಿಸ್ ವೇ ಯು ಆರ್ ಸಾಲ್ವಿಂಗ್ ಯುವರ್ ಪ್ರಾಬ್ಲಮ್ಸ್. ಓಕೆ, ಸೊ ಅಂಡರ್ಸ್ಟುಡ್ man documentation and then when things go wrong. Okay, in the next class let's see the general purpose utilities. Okay, thank you.